ಎಲ್ಲರಿಗೆ ನಮಸ್ಕಾರ. ವಿ2 ವೀಕ್ಷಕರಿಗೆ ಮತ್ತು ನಿಮಗೆ ಹೇಳಬೇಕಂತ ಹೇಳಿದರೆ ಸಿಂಹರಾಶಿ ಅಂತ ಹೇಳ್ತೀವಿ ನಾವು. ಸಿಂಹರಾಶಿ ಪ್ರಕಾರದಲ್ಲಿ ಇವತ್ತು ಪ್ರತಿಯೊಬ್ಬ ವೀಕ್ಷಕರು ಕೇಳ್ತಾ ಇರ್ತಾರೆ, ನಮಗೆ ಈ ಸಿಂಹರಾಶಿಯಲ್ಲಿ ಗುರು ಬಲ ಹೇಗಿದ್ದಾನೆ, ಶನಿ ಆಗಿದ್ದಾನೆ, ಈ ತಿಂಗಳಲ್ಲಿ ನಮಗೆ ಏನು ಮಾಡೋ ಕೆಲಸದಲ್ಲಿ ನಮಗೆ ಅನುಕೂಲ ಆಗ್ಬೋದಾ, ನಮ್ಮ ಟೈಮ್ ಹೇಗಿದೆ, ನಮ್ಮ ಗ್ರಹಗತಿಗಳು ಹೇಗಿದೆ ಅನ್ನೋದು ಸಿಂಹರಾಶಿಯವರು ಪ್ರತಿಯೊಬ್ಬರು ಕೇಳ್ತಾ ಇರ್ತಾರೆ. ಸಿಂಹರಾಶಿಯವರು ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಇವರು ಮಾಡ್ತಕ್ಕಂಥ ಮನೆ ಕಟ್ಟಡ ಯೋಗ ಇದೆ, ವಿದೇಶ ಪ್ರವಾಸ ಯೋಗ ಇದೆ, ಮದುವೆ ಭಾಗ್ಯ ತುಂಬ ಚೆನ್ನಾಗಿದೆ, ಸಾಲ ಬಾಧೆ ಪರಿಹಾರ ಆಗುತ್ತೆ, ಸಾಲ ಬರತಕ್ಕಂಥ ಸಾಲ ಕೊಟ್ಟಿದ್ದ ದುಡ್ಡು ಕೈ ಸೇರಂಥ ಒಂದು ಮಾರ್ಗದರ್ಶನ ಇರುತ್ತೆ. ಲೈಫಿನಲ್ಲಿ ಮುಂದೆ ತುಂಬ ಚೆನ್ನಾಗಿ ಬಾಳಬೇಕನ್ನೋದು ಸಿಂಹರಾಶಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಿಂಹರಾಶಿಯವರು ನೀವು ಮಾಡಬೇಕಾಗಿದೆ ಇಷ್ಟೇ, ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು, ನೀವು ಇಷ್ಟಪಟ್ಟಿದಂಥ ದೇವರು, ನೀವು ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಭಾವನೆಗಳು ಅಂತ ಹೇಳ್ತೀವಿ ನೋಡು. ಆ ಪ್ರಕಾರದಲ್ಲಿ ದೈವ ಬಲ, ದೈವ ನಿರ್ಣಯ, ದೈವ ಯೋಗ ಅಂತ ಹೇಳ್ತಾರೆ. ದೇವರು ಮುಂದೆ ಯಾರಿಲ್ಲ, ಪ್ರತಿಯೊಬ್ಬರಿಗೆ ಒಂದು ದೈವಕ್ಕೆ ನಾವು ಪೂಜೆ ಮಾಡಲೇಬೇಕು, ಪುನಸ್ಕಾರ ಮಾಡಲೇಬೇಕು. ಒಂದು ಒಳ್ಳೆಯ ಗುರು ಮಹಾತ್ಮ, ಒಳ್ಳೆಯ ದೈವ ಬಲ, ಒಂದು ಒಳ್ಳೆಯ ಶನಿ ಮಹಾತ್ಮ ನಿಮಗೆ ತುಂಬ ಅನುಕೂಲ ಆಗಂತ ಒಂದು ಮಾರ್ಗದರ್ಶನ ಖಂಡಿತವಾಗಿರತಕ್ಕಂಥ ಒಂದು ಮಾರ್ಗದರ್ಶನ ಇತ್ತು. ಇವತ್ತು ಕೈಗೆ ಬಂದಿದ್ದ ತುತ್ತು ಬಾಯಿ ಬರಲಿಲ್ಲ, ನಾವು ಸಿಂಹರಾಶಿಯವರು ನಾವು ಏನೋ ಪ್ಲಾನ್ ಮಾಡ್ತಾ ಇದ್ದೀವಿ, ಗುರುಗಳೇ ನಮಗೇನೂ ಕೈಗೂಡ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಒಂದಕ್ಕೊಂದು ತುಂಬ ಎಫೆಕ್ಟ್ ಇದೆ, ಒಂದಕ್ಕೊಂದು ತುಂಬ ತೊಂದರೆ ಇದೆ. ಸಿಂಹರಾಶಿ ಪ್ರಕಾರದಲ್ಲಿ ಇವತ್ತು ಬಲವಾದ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ನಮ್ಮ ಕೈ ಸೇರುತ್ತಾ, ಆಗುತ್ತಾ, ನಡಿಬೇಕು, ಏನಾದರೂ ಒಂದು ವರ್ಕ್ ನಡೀತದ, ಈ ಥರದಲ್ಲಿ ಅಡ್ಡಗೋಡೆಯಲ್ಲಿ ದೀಪ ಇಟ್ಟೋ ಥರ ಮಾತಾಡೋಂಥ ಜನಗಳು ತುಂಬ ಇರ್ತಾರೆ ಸಿಂಹರಾಶಿಯವರು. ಇವಾಗ ಗುರು ಮಹಾತ್ಮ ತುಂಬ ಚೆನ್ನಾಗಿದೆ, ದೈವ ಬಲ ತುಂಬ ಚೆನ್ನಾಗಿದೆ. ಸಿಂಹರಾಶಿ ಪ್ರಕಾರದಲ್ಲಿ ಒಂದು ಮಾಣಿಕ್ಯ ಕಲ್ಲು ಅಂತ ಬರುತ್ತೆ, ಮಾಣಿಕ್ಯ ಕಲ್ಲವನ್ನು ಧರಿಸ್ಕೊಂಡ್ರೆ ಅವರಿಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಸಾಲ ಬಾಧೆ, ಋಣ ಬಾಧೆ ಅದು ಖಂಡಿತವಾಗಿ ನಿಮಗೆ ಪರಿಹಾರ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಸಿಂಹರಾಶಿಯವರೇ ನಾವು ಹೇಳೋದಿಷ್ಟೇ, ಇವತ್ತು ಜೀವನದಲ್ಲಿ ನಿಮಗೊಂದು ಒಳ್ಳೆಯದು ಕೆಲಸ ಕಾರ್ಯ ಮಾಡಬೇಕಂದ್ರೆ ನಿಮ್ಮ ಕೈಯಿಂದ ಅನ್ನದಾನಕ್ಕಿಂತ ಯಾವ ದಾನ ಇಲ್ಲ, ದುಡ್ಡು ದಾನ ಅಲ್ಲ, ಅನ್ನದಾನ, ಪ್ರೀತಿ. ನೀವು ಇವತ್ತು ಎಷ್ಟೋ ಜನಗಳಿಗೆ ಪ್ರೀತಿಯಿಂದ ಮಾತಾಡಿಸ್ತೀರಿ, ಪ್ರೀತಿಯಿಂದ ನೀವು ಭಾಗಿಸ್ತೀರಿ, ಪ್ರೀತಿಯಿಂದ ನಮಸ್ಕಾರ ಮಾಡ್ತೀರಿ, ಹಿರಿಯರಿಗೆ ಪಾದಕ್ಕೆ ಯಾರು ಶರಣ ಆಗ್ತೀರಿ, ನೀವು ತಾಯಿ ತಂದೆಗೆ ನಮಸ್ಕಾರವನ್ನು ಮಾಡಿ ನೀವು ಹೊರಗಡೆ ಯಾವ ಕೆಲಸ ಹೋಗ್ತೀರಿ, ಇಂಥವ್ರು ಸಿಂಹರಾಶಿಯವರಿಗೆ ತುಂಬ ಅನುಕೂಲ ಆಗಂತ ಮಾರ್ಗದರ್ಶನ ಇದೆ. ಏನಾದರೂ ಒಂದು ಕೆಲಸ ಮಾಡಬೇಕು, ಏನಾದರೂ ಒಂದು ಕಾರ್ಯ ಮಾಡಬೇಕಂದ್ರೆ ತಾಳ್ಮೆ ಮುಖ್ಯ ಅಂತ ಹೇಳ್ತೀವಿ ನಾವು. ಒಂದು ಗಾದೆ ಇದೆ, ತಾಳಿದಷ್ಟು ಮನುಷ್ಯ ಬಾಳ್ತಾನಂತ. ತಾಳ್ಮೆ ತಗೊಂಡ್ರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇತ್ತು. ನೀವು ಇದು ಸಿಂಹರಾಶಿ ಪ್ರಕಾರ ಈ ತಿಂಗಳಲ್ಲಿ ಗುರು ಮಹಾತ್ಮ ತುಂಬ ಚೆನ್ನಾಗಿದ್ದಾನೆ, ನೀವು ಭಯ ಪಡಿಬೇಕಾಗಿಲ್ಲ, ಆಲೋಚನೆ ಮಾಡಬೇಕಾಗಿಲ್ಲ, ನೀವು ಏನು ಹಿಡಿತೀರಿ ಕೆಲಸ ಅದು ನಿಮಗೆ ಸಕ್ಸಸ್ ಆಗೋಂಥ ಮಾರ್ಗದರ್ಶನ 100ಕ್ಕೆ 100 ಇದೆ. ಸಿಂಹರಾಶಿಯವರು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಈ ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ ಅಂದವರು ಸಾಧ್ಯವಾದಷ್ಟು ಈ ಹುತ್ತ ಅಂತ ಇರ್ತೀವಿ, ನೀವು ಸರ್ಪದ ಹುತ್ತ ಅಂತ ಹೇಳ್ತೀವಿ ನಾವು, ಅವರಿಗೆ ಮದುವೆ ಆಗ್ತಾ ಇಲ್ಲ, ಕಲ್ಯಾಣ ಆಗ್ತಾ ಇಲ್ಲ ಅಂದ್ರೆ 100ಕ್ಕೆ 100 ನೀವು ಮಂಗಳವಾರ ಮತ್ತು ಭಾನುವಾರ ಈ ದಿನದಲ್ಲಿ ನೀವು ಹುತ್ತವನ್ನು ಪ್ರದಕ್ಷಿಣವನ್ನು ತಿರುಗಿ ಬಂದನೆಂದರೆ 21 ಪ್ರದಕ್ಷಿಣೆ ಹಾಕಿ, ನೀವು 21 ಪ್ರದಕ್ಷಿಣವನ್ನು ಹಾಕಿ ನಮಸ್ಕಾರ ಮಾಡಿ, ಒಂದು 21 ಭಾನುವಾರ ಮಂಗಳವಾರ ಮಾಡಿ, 22ನೇ ವಾರ ಒಂದು ಕಾಯಿ ತಗೊಂಡು ಈಡುಗಾಯಿ ಅಲ್ಲೇ ಹೊಡೆದು ಹಾಲು ಸಕ್ಕರೆ ಹೂವು ಇಟ್ಟು ನಮಸ್ಕಾರ ಮಾಡಿ ಬಂದರೆ ನಿಮಗೆ ಅಮಾವಾಸ್ಯೆ ಪೂರ್ಣಿಮೆ ಒಳಗಡೆ ನಿಮಗೆ ಖಂಡಿತವಾಗಿ ಕಲ್ಯಾಣಕ್ಕೆ ನಿಶ್ಚಿತ ಆಗುತ್ತೆ, ಶುಭ ಕಾರ್ಯದಲ್ಲಿ ತುಂಬ ಅನುಕೂಲ ಆಗುತ್ತೆ. ಈ ಸಿಂಹರಾಶಿಯವರಿಗೆ ಈ ಥರ ಮಾಡ್ಕೊಂಬಂದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಇದರಲ್ಲಿ ಈ ಪಂಚಲೋಹದ ಖಡ್ಗವನ್ನು, ನವಗ್ರಹದ ಉಂಗುರವನ್ನು, ಪ್ರತಿಯೊಂದು ಸಮಸ್ಯೆ 108 ಸಮಸ್ಯೆ ಇರುತ್ತೆ, ಆ ಸಮಸ್ಯೆಯಿಂದ ನೀವು ಪರಿಹಾರ ಆಗಬೇಕಂದ್ರೆ ಇದು ಒಂದು ತೊಗೊಳ್ಳೋಕ್ಕೊಂದು ಅವಕಾಶ ಮಾಡ್ಕೊಳ್ಳಿ, ಪಡ್ಕೊಳ್ಳೋಕ್ಕೊಂದು ಅವಕಾಶ ಮಾಡ್ಕೊಳ್ಳಿ. ಇನ್ನು ಯೂಟ್ಯೂಬು ಪ್ರತಿಯೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಲಕ್ಷಾಂತರ ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ಇನ್ನೂ ನಿಮ್ಗೆ ಭೇಟಿ ಆಗ್ತೀವಿ. ಎಲ್ಲರಿಗೆ ಒಳ್ಳೆಯದಾಗಲಿ. ನಮಸ್ಕಾರ.